ಮಾಡ್ತಾ ಇದಾರೆ, ಅವಾಗ್ಲೂ ಕೂಡ ಬಿಜೆಪಿಯವರಿಗೆ ಹೆಚ್ಚು ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥದ್ದು ನಾವೇ, ಯೂತ್ಸ್ಗಳೇ, ವಿದ್ಯಾರ್ಥಿಗಳೇ. ಆದ್ರೆ ಇವತ್ತು ಮತ್ತೆ ಬಂದು ಹೇಳ್ತಿದ್ರೆ ನಾವು ಕೋಚಿಂಗ್ ಕೊಡ್ತಾ ಇದೀವಿ, ಇನ್ನೊಂದು ಕೊಡ್ತಾ ಇದೀವಿ. ಕೋಚಿಂಗ್ ಸವಾಸನೆ ಬೇಡ ನಮ್ಗೆ. ಇರ್ತಕ್ಕಂಥ ಶಿಕ್ಷಣವನ್ನ ಸಾರ್ವತ್ರಿಕರಣಗೊಳಿಸಿ. ಯಾಕೆ ನೀವು CBSE ಇನ್ನೊಂದು ಸ್ಟೇಟು ಮತ್ತೆ ಶಿಕ್ಷಣದಲ್ಲಿ ಏರುಪೇರು ಮಾಡ್ತಕ್ಕಂಥದ್ದು? ಇವಾಗ್ಲೂ ಕೂಡ ಎಷ್ಟೋ ಜನ ಹಳ್ಳಿ ವಿದ್ಯಾರ್ಥಿಗಳು ಇಂಗ್ಲಿಷ್ ಕಲಿಯಕ್ಕಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಉದ್ಯೋಗಕ್ಕೆ ಸೇರಕ್ಕಾಗ್ತಾ ಇಲ್ಲ. ಯಾರು ಉದ್ಯೋಗಕ್ಕೆ ಸೇರ್ಕೊಂಡಿರ್ತಾರೋ ಅವ್ರಿಗೆ ಅಭದ್ರತೆ ಇದೆ, ಸಂಬಳ ಬರ್ತಾ ಇಲ್ಲ. ಲೇಬರ್ ಕೋರ್ಟ್ಗಳಲ್ಲಿ ದಿನಗಟ್ಟಲೆ ವಿದ್ಯಾರ್ಥಿಗಳು, ಯುವಜನರು ಯಾರು ಈ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದಾರೋ ಅವ್ರು ಕಾಯ್ತಾ ಇದಾರೆ, ಲೇ ಆಫ್ಗಳಾಗ್ತಾ ಇದಾವೆ. ಅವೆಲ್ಲವೂ ಕೂಡ ಆಕ್ರೋಶದ ಭಾಗವಾಗಿ ಅಲ್ಲ. ಯಾಕೆ ಸರ್ಕಾರಗಳಿಗೆ ಅರ್ಥ ಆಗಲ್ಲ? ಅದು ಯಾವುದೇ ಆಗಿರ್ಲಿ ಸರ್ಕಾರ, XYZ ಯಾವುದೇ ಸರ್ಕಾರ ಆಗಿರ್ಲಿ, ಆದ್ರೆ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥದ್ದೇನು? ಒಳ್ಳೆಯ ಶಿಕ್ಷಣ ಬೇಕು, ಸಮಾನವಾಗಿರ್ತಕ್ಕಂಥ ಶಿಕ್ಷಣ ಬೇಕು. ಯಾವುದೇ ಕಾರಣಕ್ಕಾಗೂ ಕೂಡ ನೀನು ಕೋಟಿ ಕೊಟ್ರೆ ನೀಟ್ ಕೊಡ್ತೀನಿ, ನೀಟ್ ಕೋಚಿಂಗ್ ಕೊಡ್ತೀನಿ, ನೀನು ಫ್ರೀಯಾಗಿ ನೀಟ್ ಕೋಚಿಂಗ್ ಕೊಡ್ತೀನಿ, ಅದು ಯಾಕೆ ಬೇಕು ನೀಟು? ನಮ್ಮ ರಾಜ್ಯದಲ್ಲಿ ಮೆಡಿಕಲ್ ಸೀಟ್ಗಳಂತ ಬಂದಾಗ ಹೆಚ್ಚು ಹೆಚ್ಚು ಕಾಲೇಜುಗಳಿದಾವೆ. ಆಯಾ ರಾಜ್ಯಗಳಿಗೆ ಒಂದಷ್ಟು ಅವಕಾಶ ಕೊಡ್ರಿ ಎಕ್ಸಾಮ್ಸ್ ಗಳು ನಡೆಸೋದಕ್ಕೆ. ಅದು ಬಿಜೆಪಿ ಕೇಂದ್ರಿತ ರಾಜ್ಯ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಇಲ್ಲೂ ಕೂಡ ಲೋಪದೋಷಗಳು ಇದಾವೆ, ಅದು ತಪ್ಪಂತಲ್ಲ. ಆದ್ರೆ ಆ ಲೋಪದೋಷಗಳನ್ನ ಆಯಾ ರಾಜ್ಯದ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾರೆ, ಯಾವುದೇ ಕಾರಣಕ್ಕಾಗೂ ಬಿಡಲ್ಲ. ಅದ್ರ ಜೊತೆಗೆ ನಾವು ಹೇಳ್ತಕ್ಕಂಥದ್ದು ಏನಂತಂದ್ರೆ ವಿದ್ಯಾರ್ಥಿ ಚುನಾವಣೆಗಳು ತುಂಬಾ ಮುಖ್ಯ. ರೀಥಿಂಕ್ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅವರು. ವಿದ್ಯಾರ್ಥಿ ಚುನಾವಣೆಗಳು ಬಹಳ ಮುಖ್ಯ. ಇವ್ರು ಹೇಳ್ತಾರೆ ಗ್ರಾಮ ಪಂಚಾಯತಿಗಳಲ್ಲಿ ಹಿಂದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರು ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕಾಂಗ್ರೆಸ್ ಅಲ್ಲಿ ಇದ್ದಾಗ. ವಿದ್ಯಾರ್ಥಿಗಳು ಚುನಾವಣೆಗಳು ಯಾಕಪ್ಪ ಬೇಕು? ಎಲೆಕ್ಷನ್ಗಳು ನಡೆದ್ರೆ ಹೋರಾಟ ಏನೋ ಇದಾಗ್ಬಿಡ್ತದೆ, ಗಲಾಟೆಗಳಾಗ್ತವೆ, ವಿದ್ಯಾರ್ಥಿಗಳ ಮಧ್ಯೆ ದ್ವೇಷ ಸ್ಟಾರ್ಟ್ ಆಗುತ್ತೆ ಅಂತ. ಯಾಕೆ ಹಳ್ಳಿಗಳಲ್ಲಿ ಇಲ್ವಾ, ಕಾಣಲ್ವಾ ಇವ್ರಿಗೆ? ಗ್ರಾಮ ಪಂಚಾಯತ್ ಎಲೆಕ್ಷನ್ ಬ್ಯಾನ್ ಮಾಡ್ರಿ ಅಂದ್ರೆ ಗ್ರಾಮ ಪಂಚಾಯತಿಗಳಲ್ಲಿ ಅದೇ ಅಣ್ಣ ಬಿಜೆಪಿ ಇದ್ರೆ ಈ ರೀತಿಯ ಭರವಸೆಗಳು, ಈ ಉಚಿತ ಆನ್ಲೈನ್ ಕೋಚಿಂಗ್, AI ಸ್ಕಿಲ್ಲಿಂಗ್ ಪ್ರೋಗ್ರಾಮ್, ಕ್ರೀಡಾ ಟ್ಯಾಲೆಂಟ್ ಹಂಟು, ಇವೆಲ್ಲ ರಿಯಲ್ ಇಶ್ಯೂ ಬೇಸ್ಡ್ ಸೊಲ್ಯೂಷನ್ಗಳಲ್ಲ ಮೇಡಮ್. ಅವೆಲ್ಲವೂ ಕೂಡ ಒಂದು ಶಾರ್ಟ್ ಕಟ್, ಒಂದು ತಾತ್ಕಾಲಿಕ ಸಮಸ್ಯೆಗಳು ಇರಬಹುದು. ತಾತ್ಕಾಲಿಕವಾಗಿ ಒಂದಿಷ್ಟು ಏನಾದ್ರು ಮುಲಾಮು ಹಚ್ಚತಕ್ಕಂಥ ಕೆಲಸಗಳು ಸರ್ಕಾರಗಳನ್ನ ಮಾಡೋದಕ್ಕೆ ಮುಂದಾಗಬಹುದು. ಆದ್ರೆ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಸರ್ಕಾರಗಳು ಮಾತಾಡಬೇಕು. ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಸರ್ಕಾರಗಳು ಕೆಲಸ ಮಾಡಬೇಕು. ಅದು ಯಾವುದೇ ಸರ್ಕಾರ ಆಗಿರ್ಲಿ, ಯಾರು ಕೆಲಸ ಮಾಡ್ತಾರೋ ಇಡೀ ಜನಜಿ ಅವ್ರ ಪರವಾಗಿರ್ತದೆ. ಕರೆಕ್ಟ್. ಅಲ್ಲಿಗೆ ನಟರಾಜ್ ಗೌಡ್ರೆ, ಈ ಕಾಂಗ್ರೆಸ್ ಕೂಡ ಪ್ರಯತ್ನ ಮಾಡ್ತಿದ್ಯಪ್ಪ. ರಾಹುಲ್ ಗಾಂಧಿ ಅವರು 800 ನಗರಗಳಿಗೆ ವಿಸ್ತರಣೆ ಮಾಡ್ತಾ ಇದ್ದಾರೆ, ಚಾಂತ್ರೋಂಕಿ ಗೂಂಜ್ ಅಂತ ಹೇಳಿ. ಅದರ ಜೊತೆಗೆ ಭಾರತ್ ಜೋಡೋ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರೋದು, ಭಾರತ್ ಜೋಡೋ ಭವನಗಳನ್ನ ಮಾಡೋದು, ಅದಕ್ಕೆ ಸರಿಸುಮಾರು ಒಂದು 10,000 ಭಾರತ್ ಜೋಡೋ ಸಂಘ ಮಾಡಿಬಿಟ್ಟು ಅದಕ್ಕೆ ಪ್ರತಿ ವರ್ಷ 10 ಲಕ್ಷ ಅನ್ನೋ ರೀತಿಯಲ್ಲಿ ಒಟ್ಟು 1,010 ಕೋಟಿ ಬಜೆಟ್ ನಲ್ಲೇ ನಿಗದಿ ಮಾಡೋದು, ಇದೆಲ್ಲ ಸರಿ. ಬಟ್ ಆರೋಪ ಏನಿದೆ ಅಂತಂದ್ರೆ ಇದೆಲ್ಲ ಮಾಡ್ತಿರೋದು ಯಾರಿಗೆ ಹೋಗುತ್ತೆ? ಅಲ್ಟಿಮೇಟ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಅವ್ರ ಮನೆ ಮಕ್ಕಳಿಗೆ, ಅವ್ರ ಸಂಬಂಧಿಕರಿಗೆ. ಇದು ಒಟ್ಟಾರೆ ಕರ್ನಾಟಕದ ಅಥವಾ ರಾಹುಲ್ ಗಾಂಧಿ ಅವ್ರ ಲೆಕ್ಕ ಬಂದ್ರೆ ಒಟ್ಟಾರೆಯಾಗಿ ಭಾರತದ ಎಲ್ಲಾ ಯುವಕರಿಗೆ ಬೇಕಾಗಿರ್ತಕ್ಕಂಥ ಸೊಲ್ಯೂಷನ್ಗಳಲ್ಲ ಇದು. ಅವರ ಪೊಲಿಟಿಕಲ್ ಹಿತಾಸಕ್ತಿಯ ಲೆಕ್ಕಾಚಾರದಲ್ಲಿ ಮಾಡ್ತಾ ಇರ್ತಕ್ಕಂಥ ಯೋಜನೆಗಳಷ್ಟೇ. ಸ್ಮಿತಾ ಅವರೇ, ಈಗ ಎರಡು ಭಾಗ. ಒಂದು, ಇಡೀ ದೇಶವನ್ನ ನೀವು ತೆಗೆದುಕೊಂಡ್ರೆ ಆ ಯುವಕರು, ವಿದ್ಯಾರ್ಥಿಗಳು ಏನನ್ನ ಕೇಳ್ತಾರೆ? ಸ್ನೇಹಿತರು ಹೇಳ್ದಂಗೆ ಅವ್ರು ಕೇಳುವಂಥದ್ದು ಉತ್ತಮ ಶಿಕ್ಷಣ, ಸಮಾನತೆಯ ಶಿಕ್ಷಣ, ಕೌಶಲ್ಯ, ಉದ್ಯೋಗ ಅಥವಾ ವೃತ್ತಿಪರ ಅವಕಾಶಗಳು ಕೇಳ್ತಾರೆ. ಅವರು ಅವು ಸಿಗಲ್ಲ ಅನ್ನಿಸಿದಾಗ ಅವರು ತಮ್ಮ ತಾಳ್ಮೆಯನ್ನ ಕಳ್ಕೊಂತಾರೆ, ಅವರು ಪ್ರಶ್ನೆಗಳನ್ನ ಮಾಡ್ತಾರೆ. ಅದಕ್ಕೆ ಉತ್ತರ ಕೊಡಬೇಕಾದ ಹೊಣೆಗಾರಿಕೆ ಕೇಂದ್ರ ಸರ್ಕಾರಕ್ಕಿದೆ. ಪ್ರಧಾನಮಂತ್ರಿಗಳು 12 ವರ್ಷಗಳಾದ ನಂತರ ಈಗ ಅವರು ಸ್ವತಂತ್ರ ದಿನಾಚರಣೆ ದಿನ ನಾವು ಆನ್ಲೈನ್ ಕೋಚಿಂಗ್ ಮಾಡ್ತೀವಿ, ಎಲ್ಲ ಯೂನಿವರ್ಸಿಟಿದಲ್ಲಿ ಕೌಶಲ್ಯ ಒಂದು ಪೋರ್ಟಲ್ ಮಾಡ್ತೀವಿ, ಇವೆಲ್ಲ ಹೇಳ್ತಿದಾರಲ್ಲ, ಇದು 12 ವರ್ಷಗಳ ವೈಫಲ್ಯ ಈ ಬಾರಿ ಅವ್ರ ಪ್ರತಿಧ್ವನಿ, ಅವರ ಭಾಷಣದಲ್ಲಿ ಪ್ರತಿಧ್ವನಿ. 12 ವರ್ಷಗಳಿಂದಲೂ ನಾವು ಇದನ್ನೇ ಕೇಳ್ತಾ ಇದ್ದಿದ್ದು. ನೀವು ಉದ್ಯೋಗ ಸೃಷ್ಟಿ ಮಾಡಿಲ್ಲ, ನಿಮ್ಮ ಮುಖ ನೋಡಿಕೊಂಡು ಯಾರು ಹಣವನ್ನ ಈ ದೇಶದಲ್ಲಿ ಹೂಡಿಕೆ ಮಾಡ್ತಾ ಇಲ್ಲ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ. ನಾನು ಜನವರಿ 2026ರಲ್ಲಿ ಮೈನಸ್ ಇದೆ, ನಮಗೆ ಬಂದಿರತಕ್ಕಂಥ ಒಳ ಹರಿವಿಗಿಂತ ಹೊರ ಹರಿವು ಜಾಸ್ತಿ ಆಗಿದೆ, ವಿಡ್ರಾ ಮಾಡ್ಕೊಂಡು ಹೋಗಿದ್ದಾರೆ, ವಾಪಸ್ ಹೋಗ್ತಿದ್ದಾರೆ. ಈ ತರ ಪರಿಸ್ಥಿತಿ ದೇಶದಲ್ಲಿ ಇದೆ. ನೀವು ಕರ್ನಾಟಕದ ವಿಷಯಕ್ಕೆ ಬಂದಾಗ, ಹೌದು, ಇದು ಏನು ಭಾರತ್ ಜೋಡೋ ಯುವ ಸಂಘಟನೆ ಇದೆಯಲ್ಲ, ಅದು ಶಾಶ್ವತ ಪರಿಹಾರ ಅಲ್ಲ. ಅದು ಒಂದು ಭಾಗ, ಯುವ ಜನತೆಯನ್ನ ಸಬಲೀಕರಣ ಮಾಡಲಿಕ್ಕೆ ಒಂದು ಭಾಗ. ಇಲ್ಲ, ಯುವ ಜನತೆಯ ಸಬಲೀಕರಣಕ್ಕೆ ಒಂದು ಭಾಗ ಏನು? ಅವ್ರಿಗೆ ಕೌಶಲ್ಯ, ಶಿಕ್ಷಣ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅವ್ರನ್ನ ಸಮಾಜದಲ್ಲಿ ನಾಯಕತ್ವವನ್ನು ಬೆಳೆಸಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳಾಗ್ತದೆ, ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟಂಗಾಗ್ತದೆ. ಹಾಗಾಗಿ ಈ ಸಂಘಟನೆ ಅದು ಕೇವಲ ಕಾಂಗ್ರೆಸ್ ಕಾರ್ಯಕರ್ತರದಲ್ಲ, ಒಂದು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ 6,000 ಸಂಘಟನೆಗಳು ಮಾಡಬಹುದು. ನಗರ ಪಟ್ಟಣ ಪ್ರದೇಶಕ್ಕೆ ಬಂದಾಗ ನಗರ ಪಾಲಿಕೆ, ನಗರಸಭೆಯಲ್ಲಿ 4,000, 10,000 ಸಂಘಟನೆಗಳನ್ನ ಮಾಡಿ 100ರಿಂದ 250 ಯುವಕರು ಸೇರಿ, ಏನಾದ್ರು ಒಟ್ಟಾಗಿ ಸೇರಿ, ಈಗ ಸಮೂಹ, ಈಗ ನಾವು ಖಾದಿ ಗ್ರಾಮೋದ್ಯೋಗ ಹೆಂಗ್ ಶುರುವಾಯಿತು, ಯಾವ ರೀತಿ ಈ ಸ್ತ್ರೀ ಶಕ್ತಿ ಸಂಘಟನೆಗಳು ಹೆಂಗ್ ಶುರುವಾದೋ ಆ ರೀತಿ ಯುವಕರು ಸೇರಿದಾಗ ಅಲ್ಲಿ ಕ್ರೀಡೆಗೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅವಕಾಶ ಆಗುತ್ತೆ, ಅವರ ವ್ಯಕ್ತಿತ್ವ ವಿಕಸನ ಆಗುತ್ತೆ, ಆಮೇಲೆ ಅವರು ಕೌಶಲ್ಯಗಳನ್ನು ಕಲಿತು ಸ್ವ ಉದ್ಯೋಗ ಕೂಡ ಮಾಡ್ಲಿಕ್ಕೆ ಅವಕಾಶಗಳೆಲ್ಲ ಆ ತರ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇದೊಂದು ಒಳ್ಳೆಯ ಪ್ರಯತ್ನ, ಇಡೀ ದೇಶಕ್ಕೆ ಮಾದರಿ ಆಗಬಹುದು. ಆ ರೀತಿಯಾಗಿ ಒಳ್ಳೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಇದು ಏಕೈಕ ಖಾಸಗಿ ಶಾಲೆಗಳು, ಖಾಸಗಿ ಕಾಲೇಜುಗಳು ಬಹುತೇಕ ರಾಜಕೀಯ ಪಕ್ಷಗಳ ನಾಯಕರ ಕೈಯಲ್ಲಿರುವ
ಆಗ್ತಿರುವಾಗ ವಿದ್ಯಾರ್ಥಿಗಳ ಬೇಸಿಕ್ ಡಿಮಾಂಡ್ ಇರೋದೇನೆ ಸರ್. ಈ ಫೀಸ್ ಅನ್ನೋ ಟಾರ್ಚರ್ ಇದೆಯಲ್ಲ, ಖಾಸಗಿ ಶಿಕ್ಷಣ ಕೈಗೆಟಕದೇ ಇರೋ ರೀತಿಯಲ್ಲಿ ಇದೆಯಲ್ಲ, ಇದನ್ನ ಸರಿ ಮಾಡಿ ಅಂತ ಹೇಳಿ ಅದನ್ನ ಸರಿಪಡಿಸ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ನಾನು ಮಾತಾಡ್ತಿದ್ದೀನಿ, ಆಗತ್ತಾ? ಮುಂದೆ ಬಿಜೆಪಿ ಬಂದ್ರೆ ಅದಾಗತ್ತಾ? ಎರಡನೇದು ಉದ್ಯೋಗ ಅಂತಂದ್ರಿ ಸರ್, ಕೌಶಲ್ಯ ಅಭಿವೃದ್ಧಿ ವಿಚ್ ವಿಲ್ ಬಿ ಲೀಡಿಂಗ್ ಅಷ್ಟು ಉದ್ಯೋಗ ಕೊಡಿ ಅಂತ ಹೇಳಿ ಬೀದಿಲ್ ಪ್ರತಿಭಟನೆ ಮಾಡ್ತಿರುವ ವಿದ್ಯಾರ್ಥಿಗಳಿಗೆ ಅಥವಾ ಉದ್ಯೋಗ ಆಕಾಂಕ್ಷಿಗಳಿಗೆ ಇವತ್ತವರೆಗೂ ಉತ್ತರ ಕೊಡದೇ ಇರೋದು ಕಾಂಗ್ರೆಸ್ ಸರ್ಕಾರ. ಹೇಳಲಿಕ್ಕೆ ಚೆನ್ನಾಗಿರುತ್ತೆ ನಟರಾಜ್ ಗೌಡ್ರೆ, ಬಟ್ ಪ್ರಾಕ್ಟಿಕಲ್ ಕಾಂಗ್ರೆಸ್ ಸರ್ಕಾರ ಕೊಡಲಿಲ್ಲ, ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ನೋಡಿ, ನಮ್ದು ಹೊಣೆಗಾರಿಕೆ ಇದೆ. ನಾವು ಏನು ಸಂಕೀರ್ಣ ವಿಷಯಗಳಿದಾವೆ ಆ ಸಂಕೀರ್ಣ ವಿಷಯಗಳಿಂದ ನಾವು ಓಡೋಗೋದಿಲ್ಲ. ಆಮೇಲೆ ನಮ್ಮ ಕೈಲಿ ಆಗಿಲ್ಲದನ್ನ ನಾವು ಮಾಡಿದೀವಿ ಅಂತ ಸುಳ್ಳುಗಳನ್ನ ಹೇಳ್ಕೊಂಡು ಮೋದಿ ತರ ಓಡೋಕೆ ಸಾಧ್ಯನೂ ಇರೋದಿಲ್ಲ. ಕರ್ನಾಟಕದಲ್ಲಿ ಹೌದು, ನಾವು ಸರ್ಕಾರಿ ಉದ್ಯೋಗಗಳನ್ನ ಫಿಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, 3 ವರ್ಷಗಳು ಆಗ್ಲಿಲ್ಲ. ಆದ್ರೆ ಈಗ ನಾವು 74,000 ಸರ್ಕಾರಿ ಉದ್ಯೋಗಗಳನ್ನ ಫಿಲ್ ಮಾಡ್ತೀವಿ. ಖಾಸಗಿ ಉದ್ಯೋಗಗಳ ಸೃಷ್ಟಿ ಮಾಡ್ಲಿಕ್ಕೆ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1 ಇದೆ. ಇವತ್ತು ಕೂಡ ನಾವು ಖಾಸಗಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ದೀವಿ. ಮತ್ತೆ ನಂಬರ್ 1 ನಾವು ಇನ್ವೆಸ್ಟ್ಮೆಂಟ್ ಅಲ್ಲೂ ಇದ್ದೀವಿ, ನಂಬರ್ 1 ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇದ್ದೀವಿ, ನಂಬರ್ 1 IT ನಲ್ಲಿ ಇದ್ದೀವಿ, ಎಕ್ಸ್ಪೋರ್ಟ್ ಅಲ್ಲಿ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಾವು ಕರ್ನಾಟಕ ಮಹಿಳಾ ಉದ್ಯೋಗಿಗಳಿಗೆ ಅವಕಾಶ ಕೊಡೋದಾಗಬಹುದು. ಇಡೀ ದೇಶದಲ್ಲಿ ಬೆಂಗಳೂರು ನಂಬರ್ 1 ಇದೆ ಮಹಿಳಾ ಉದ್ಯೋಗಿಗಳಿಗೆ. ಸೊ ಆ ರೀತಿ ಇರಬೇಕಾದ್ರೆ ನಾವು ನಮ್ಮ ಪ್ರಯತ್ನವನ್ನ ರಾಜ್ಯ ಸರ್ಕಾರವಾಗಿ ಮಾಡ್ತಾ ಇದೀವಿ. ಆಮೇಲೆ ನಾವೆಲ್ಲ ಮಾಡಿದೀವಿ, ಸುಳ್ಳು ಹೇಳಕ್ ಹೋಗಲ್ಲ. ತಮಗೆ ಏನ್ ಸಾಧ್ಯತೆ ಆಗಿಲ್ಲ, ಹೌದು ನಮ್ಮಲ್ಲಿ ಸಾಧ್ಯತೆ ಆಗಿಲ್ಲ, ಮುಂದೆ ಮಾಡ್ತೀವಿ ಅಂತ. ಕೇಂದ್ರ ಸರ್ಕಾರ ಆ ರೀತಿ ಇಲ್ಲ. ಉದ್ಯೋಗಿಗಳಿಗೆ, ಯಾವ ಯುವಕರಿಗೆ ನಿರುದ್ಯೋಗಿಗಳಿದ್ದಾರೆ ಅವರಿಗೆ ಉತ್ತರ ಕೊಡದಲ್ಲೇ ಪಲಾಯನ ಮಾಡುತ್ತೆ. ಇವತ್ತು ನೋಡಿ 61% ಇಡೀ ದೇಶದಲ್ಲಿ 61% ಅಸಂಘಟಿತ ಕಾರ್ಮಿಕರಿದ್ದಾರಲ್ಲ, 100 ದಿನ ಉದ್ಯೋಗ ಮಾತ್ರ ಅವ್ರು ಸಿಗ್ತಾ ಇದೆ. ಅದು ಯಾವ ಕಾರಣವಾಗಿ? ನಮ್ಮ ಹಳ್ಳಿಗಳಲ್ಲಿ ನರೇಗಾ ಇದೆಯಲ್ಲ, ಆ ಕಾರಣವಾಗಿ ಅವ್ರಿಗೆ ಉದ್ಯೋಗ ಸಿಗ್ತಾ ಇದೆ. ಇವತ್ತು ಕೂಡ ಅವರು ನಿರುದ್ಯೋಗಿಗಳಾಗಿದ್ದಾರೆ. ಆಮೇಲೆ ತಮ್ಮ ಕೌಶಲ್ಯಕ್ಕೆ, ತಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಉದ್ಯೋಗ ಸಿಗ್ತಾ ಇಲ್ಲ, ಆ ಅಸಹನೆ ಅವರಲ್ಲಿದೆ. ನೀವು ಅದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಪ್ರಧಾನಮಂತ್ರಿಗಳು ಕಳೆದ 10 ವರ್ಷದಲ್ಲಿ ಯಾವ್ದಾದ್ರೂ ಒಂದು ಪಬ್ಲಿಕ್ ಸಾರ್ವಜನಿಕ ಸ್ವಾಮ್ಯದ ಯಾವ್ದಾದ್ರು ಒಂದು ಉದ್ಯೋಗ ಸೃಷ್ಟಿ ಮಾಡಿದಾರ? ಖಂಡಿತ ಆಗಿಲ್ಲ. ಕೇವಲ ಇರೋ ಉದ್ಯೋಗಗಳು ಕಳ್ಕೊಂತಾ ಇದ್ದಾರೆ. ಬಿಕಾಸ್ ಆಫ್ AI ಏನು ರೆವಲ್ಯೂಷನ್ ಬರುತ್ತೆ ಸರ್. ಕರ್ನಾಟಕದ ಬಗ್ಗೆ ಬರುತ್ತೆ, ಕರ್ನಾಟಕ ಬಗ್ಗೆ ಹೇಳ್ತಾ ಇರಲ್ಲ. ನಮ್ಮಲ್ಲಿ ಸಾಧ್ಯ ನಟರಾಜ್ ಗೌಡ್ರು ಮಾತಾಡೋದು ನಾನೆಲ್ಲ ಸುಮಾರಷ್ಟು ಕೇಳಿಸ್ಕೊಂಡೆ. ಅವರು ಬಹುಶಃ ಎಲ್ಲಾ ಸ್ಟ್ಯಾಟಿಸ್ಟಿಕ್ಸ್, ಅವ್ರು ಹೇಳ್ತಿರುವಂತ ಎಲ್ಲಾ ಅಂಶಗಳು ಕೂಡ ಅವರು ಮುದ್ರಣ ಮಾಡುವಂತ, ಅವರು ಬಿಡುಗಡೆ ಮಾಡುವಂತ ಪುಸ್ತಕದಲ್ಲಿ ಇರಬೇಕು. ವಾಸ್ತವ ಸ್ಥಿತಿ ಕೇಂದ್ರ ಸರ್ಕಾರ ಬಿಜೆಪಿ ಪುಸ್ತಕದಲ್ಲಿ ಇರೋದು ನಾನು ಹೇಳೋದೇ ಇಲ್ಲ. ಜನಕ್ಕೆ ಏನ್ ಸಿಕ್ಕಿದೆ, ಜನಕ್ಕೆ ಇಲ್ಲಿವರೆಗೂ ಏನ್ ತಲುಪಿದೆ ಅದ್ರ ಬಗ್ಗೆ ಹೇಳ್ತೀನಿ. ಕೌಶಲ್ಯ ವಿಕಾಸ ಯೋಜನೆ ಇವತ್ತು ಎಲ್ರಿಗೂ ತಲುಪಿದೆ. ಮುದ್ರಾ ಯೋಜನೆ ತಗೊಂಡ್ಬಂದಿದೆ. ನಾವು ಈಗ ಸಾಲ ಕೊಟ್ಟು ನೀವು ಮಧ್ಯದಲ್ಲಿ ಕೇಳಬೇಕು, ಅಲ್ಲ ಕೇಳಬೇಕು. ಆರಾಧ್ಯ ಅವರೇ, ನಾನು ಮಧ್ಯೆ ಮಾತಾಡಿಲ್ಲ, ನೀವು ಮಧ್ಯೆ ಮಾತಾಡ್ಬಿಡಿ, ಕೇಳಿಸ್ಕೊಳ್ಳಿ. ಸೊ ಪಲಾಯನ ಮಾಡ್ತಿರೋರು ಯಾರು? ಅವ್ರ ನಾಯಕರು. ಆಗ ಪಲಾಯನ ಮಾಡೋದು ಸುಮಾರು ವಿಷಯ ಕೇಳಿದಾಗ ಅವರ ಮಾನ್ಯ ರಾಹುಲ್ ಗಾಂಧಿ ಅವರು ಪಲಾಯನ ಮುಚ್ಕೊಳ್ಳೋದು ನರೇಂದ್ರ ಮೋದಿ ಅವರು ಜನ್ಜಿಯನ್ನ ಉದ್ದೇಶಿಸಿ ಆಲ್ರೆಡಿ ಮಾತಾಡಿದ್ದಾರೆ. ಈ ವಿಷಯಕ್ಕೆ ಆಲ್ರೆಡಿ ಎಲ್ಲಾ ವಿಷಯಗಳಿಗೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಇವಾಗ ಪಲಾಯನ ಮಾಡ್ತಿರೋರು ಪಾಪ ಅವ್ರು ಹೇಳ್ಕೊಳಕ್ ಆಗ್ತದೆ. ಈ ಒಂದು ಕಾಂಗ್ರೆಸ್ ಅವರು ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಹೇಳಿ. ಈಗ ನೋಡಿ,